Welcome to my channel Beledingalu Tulu and Kannada blogs. ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಇವಾಗ ಒಂದು ಹೊಸಕ್ಕಿ ಊಟ, ಇವತ್ತು ನಮಗೆ ದಸರಾ, ಮುಂಬೈಯಲ್ಲಿ ದಸರಾ ಹಬ್ಬದಲ್ಲಿ ನಾವು ಹೊಸಕ್ಕಿ ಊಟ ಮಾಡುವಂತ ಯಾವಾಗಲೂ ದಸರಾಕ್ಕೆ ಮಾಡುದು. ಯಾಕಂದ್ರೆ ನಾನು ಊರಲ್ಲಿದ್ದಾಗ ತುಂಬಾ ಖುಷಿ ಅಲ್ವಾ ಆ ದಿನ ಅಂತ. ಇವಾಗ ಇಲ್ಲಿ ನಮಗೆ ಹೊಸಕ್ಕಿ ಅಂತ ಮಾಡಲೇಬೇಕು, ಒಂದು ಮನೆ ಅಂತ ಇದ್ದಾಗ ನಾವು ಮಾಡಲೇಬೇಕು. ಹಾಗೆ ಸ್ವಲ್ಪ ಅಡಿಗೆ ಮಾಡ್ತೀನಿ ಅಷ್ಟೇ, ಹೆಚ್ಚಾಗಿ ಮಾಡೋದಿಲ್ಲ. ಯಾಕಂದ್ರೆ ನನ್ನ ಬಾಬಾಜಿ ಮನೆಗೆ ಹೋಗ್ಲಿಕ್ಕೆ ಇರುವ ಕಾರಣ ನಾನು ಹೆಚ್ಚಾಗಿ ಅಡಿಗೆ ಏನು ಮಾಡಲ್ಲ. ನಾನು ಹೊಸಕ್ಕಿ ಊಟಕ್ಕೆ ಇವಾಗ ರೆಡಿ ಮಾಡ್ತೀನಿ. ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ನಾನು ಇಲ್ಲಿ ಮಿಸ್ ಆಗಿದೆ ಎಲ್ಲ. ಇಲ್ಲಿ ಇಡ್ಲಿಗೂ ಕೂಡ ಇಟ್ಟೆ. ನಾನು ಇಡ್ಲಿ ಮಾಡಿದ್ದೆ ಆ ದಿನ ಬೆಳಿಗ್ಗೆ ಎದ್ದು. ಇದು ದಸರಾ ಹಬ್ಬದ ಬ್ಲಾಗ್. ದಸರಾ ಹಬ್ಬಕ್ಕೆ ನಾನು ಏನೇನು ಹೊಸಕ್ಕಿ ಊಟ ಕೂಡ ಮಾಡಿದ್ವಿ, ಕದಿರು ಕಟ್ಟೋದಂತ. ಇಲ್ಲಿ ನೋಡಿ, ಎಲ್ಲ ಪಾತ್ರವನ್ನು ತೊಳೆದಿಟ್ಟಿದ್ದೆ ನೈಟು, ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ನೈಟು ಪಾತ್ರ ತೊಳೆದು ಈಗ ಜೋಡಿಸೋದು. ಹಬ್ಬ ಅಂದರೆ ಮಾರ್ನಿಂಗ್ ಎದ್ದು ಸ್ನಾನ ಮಾಡಲೇಬೇಕು. ಯಾಕಂದರೆ ಹಬ್ಬದ ಅಡುಗೆ ಮಾಡುವಾಗ ಸ್ನಾನ ಬೇಕೇ ಬೇಕು. ಅದಕ್ಕೆ ಮಾರ್ನಿಂಗ್ ಎದ್ದ ಕೂಡಲೇ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸಮಯ ನಾನು ಹೇಳುವಾಗ ಒಂದು 5:30 ಆಗಿತ್ತು. 5:30ಗೆ ಎದ್ದು ಸ್ನಾನ ಮಾಡಿ ಬಂದು ನಿನ್ನೆ ತೊಳೆದಿಟ್ಟದ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಹಾಗೆ ಹೊಸಕ್ಕಿ ಊಟ ಅಂದರೆ ನಾವು ಕದಿರು ಕಟ್ಟೋದು ಮುಂಬೈಯಲ್ಲಿ ದಸರಾದಲ್ಲಿ ಮಾತ್ರ ಕಟ್ಟೋದು. ಬೇರೆ ಟೈಮಲ್ಲಿ ಯಾವಾಗ ಬೇಕಾದರೂ ಕಟ್ಟೋದಿಲ್ಲ. ಇಲ್ಲಿ ದಸರಾ ಟೈಮಲ್ಲಿ ಕಟ್ತಾರೆ ಅಷ್ಟೇ. ನಾನು ಈಗ ಇಡ್ಲಿ ಕೂಡ ಮಾಡಿಟ್ಟಿದ್ದೀನಿ. ಈಗ ನಾನು ಇಲ್ಲಿ ಅಲಸಂದೆ ಕಾಳು ಪಲ್ಯ ಮಾಡುವಂಥ ಕಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಾನು ಬೇಗ ಅಡುಗೆ ಮಾಡ್ತಿದ್ದೀನಿ. ಅಂದರೆ ನನಗೆ ಬಾವಾಜಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೋಗುವ. ಹೊಸಕ್ಕಿ ಅಂತೂ ಕದಿರಂತೂ ಕಟ್ತೀನಿ, ಸ್ವಲ್ಪ ಆದರೂ ಊಟ ಮಾಡಿಕೊಂಡು ಹೋಗುವ ಅಂತ ನಾನು ಸ್ವಲ್ಪ ಅಡುಗೆ ಮಾಡಿದ್ದೀನಿ. ಇವಾಗ ಇಲ್ಲಿ ಅಲಸಂದೆಕಾಯಿ ಪಲ್ಯವನ್ನು ಮಾಡುವಂಥ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ. ಎಲ್ಲ ರೆಸಿಪಿಯನ್ನು ಏನು ತೋರಿಸಲ್ಲ. ರೆಸಿಪಿ ತೋರಿಸಿದರೆ ಅದು ನಿಮ್ಗೆ ಗೊತ್ತು. ಅದರ ಬಗ್ಗೆ ಇನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡೋದು ಬೇಡ ಅಂತ ನಾನು ರೆಸಿಪಿಯನ್ನು ತೋರಿಸಿಲ್ಲ. ಇವಾಗ ಎಣ್ಣೆಯನ್ನು ಹಾಕಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ಕಡಿಮೆ ಅಂತ ಇನ್ನೊಂದು ಚೂರು ಎಣ್ಣೆ ಹಾಕ್ತಿದ್ದೀನಿ. ನಮ್ಮ ಕಲ್ಚರನ್ನು ನಾವು ಎಲ್ಲಿ ಹೋದರೂ ಕೂಡ ಬಿಡಬಾರ್ದು. ಯಾಕಂದರೆ ಕದಿರು ಕಟ್ಟೋದು ಹಬ್ಬ ಅಂದರೆ ನಮಗೆ ತುಂಬ ಒಂದು ಚಿಕ್ಕಂದ್ರಿಂದಲೂ ತುಂಬ ಇಷ್ಟವಾದ ಹಬ್ಬ ಅದು. ಇವಾಗ ನಾವು ಮದುವೆ ಆದಮೇಲೆ ನಾನು ಎಂಜಾಯ್ ಮಾಡಿದ್ದೀನಿ. ನಾನು ಮದುವೆಯಾದ ದಿನದಿಂದಲೂ ಕೂಡ ನಾನು ಪ್ರತಿ ವರ್ಷ 8-9 ವರ್ಷ ಆಗ್ತಾ ಬಂತು ನಾನು ಇಲ್ಲಿ ಬಂದು. 9 ವರ್ಷದಲ್ಲಿ ಕೂಡ ನಾನು ಕದಿರು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀನಿ ಮುಂಬೈಯಲ್ಲಿ. ಯಾವ ಹಬ್ಬನೂ ಕೂಡ ನಾನು ಬಿಡಲ್ಲ. ಊರಲ್ಲಿ ಹೇಗೆ ಮಾಡ್ತಾರೆ ಹಾಗೆಯೇ ದೀಪಾವಳಿ ಹಬ್ಬ, ಕದಿರು ಹಬ್ಬ, ಹಾಗೆ ಇಲ್ಲಿ ನವರಾತ್ರಿ ಹಬ್ಬ, ನವರಾತ್ರಿಗೆ ಉಪವಾಸ ಎಲ್ಲ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಹಾಗೆಲ್ಲ ನನ್ನ ಹಬ್ಬವನ್ನು ನಾನು ಆಚರಿಸ್ಕೊಂಡು ಬರ್ತಾನೆ ಇದ್ದೀನಿ. ಯಾಕಂದರೆ ನನ್ನ ಕಲ್ಚರ್ ನನಗೆ ಬೇಕು, ಎಲ್ಲಿ ಹೋದರೂ ಬಿಡಬಾರ್ದನ್ನುವ ನನ್ನ ಮಕ್ಕಳಿಗೂ ತಿಳಿಬೇಕು. ನನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ನಮ್ಮ ಊರಿನ ಕಲ್ಚರ್, ನಮ್ಮ ತಾಯ್ನಾಡಿನ ಕಲ್ಚರ್ ಖಂಡಿತ ಮಕ್ಕಳಿಗೆ ಆಗಬೇಕಂತ ನಾನು ಆ ಕಲ್ಚರನ್ನು ನಾನು ಬಿಟ್ಟಿಲ್ಲ. ಯಾಕಂದರೆ ಮಕ್ಕಳು ಇನ್ನು ಮುಂದೆ ನಮಗಾದರೂ ಎಲ್ಲ ಗೊತ್ತು, ಏನು ಮಾಡಬೇಕು ಅದೆಲ್ಲ ಅಂತ ಗೊತ್ತು. ಆದರೆ ಮಕ್ಕಳಿಗೆ ಗೊತ್ತಿಲ್ಲ. ಮಕ್ಕಳಿಗೆ ಅದರ ಬಗ್ಗೆ ತಿಳಿಬೇಕು. ಮಕ್ಕಳು ಅದನ್ನು ಮರಿಬಾರ್ದು. ಮಕ್ಕಳಿಗೆ ಏನಾದರೂ ಅದ್ರ ಎಂತ, ಊರಲ್ಲಿ ಹೋದಾಗ ಅದು ಎಂತ, ಅದು ಹೇಗೆ, ಯಾಕೆ ಮಾಡ್ತಾರೆ, ಅದೆಲ್ಲ ಬರಬಾರ್ದು. ಮಕ್ಕಳಿಗೂ ಗೊತ್ತಿರಬೇಕು ಇದು ಏನು ಮಾಡ್ತಾರೆ, ಯಾವ ರೀತಿ, ಯಾವ ದಿನ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಅದೆಲ್ಲ ಮಕ್ಕಳಿಗೆ ಗೊತ್ತಿರಬೇಕು. ಮುಂದಿನ ಅವರು ಕೂಡ ಲೈಫ್ ಇದೆ, ತುಂಬ ದೊಡ್ಡ ಲೈಫ್ ಇದೆ. ತಂದೆ ತಾಯಿಯರಾಗಿ ನಾವು ಏನೂ ಕೂಡ ಇವರಿಗೆ ತಿಳಿಸಿಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ. ಈಗ ನೋಡಿ, ನಾನಿಲ್ಲಿ ಮಶ್ರೂಮ್ ಪಲ್ಯ ಕೂಡ ಮಶ್ರೂಮ್ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪ್ಯಾಕೆಟ್ ಮಶ್ರೂಮ್ ಇತ್ತು, ಒಂದು ಪಲ್ಯ ಮಾಡ್ತೀನಿ ಅಷ್ಟೇ. ಸಿಂಪಲಾಗಿ ಚೊಕ್ಕವಾಗಿ ಒಂದು ಸಿಂಪಲಾಗಿ ಪಲ್ಯ ಮಾಡೋದು. ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನಮ್ಮ ಕಲ್ಚರ್ ಮಕ್ಕಳಿಗೆ ಗೊತ್ತಿರಲೇಬೇಕು. ಯಾಕಂದರೆ ನಮ್ಮ ಕಲ್ಚರ್ ಮಕ್ಕಳಿಗೆ ಗೊತ್ತಿಲ್ಲ ಅಂದರೆ ಮುಂದಿನ ಅವರ ಲೈಫಲ್ಲಿ ತುಂಬ ಕಷ್ಟವಾಗಿರುತ್ತದೆ. ಯಾಕಂದರೆ ಅವರು ಆಲ್ಮೋಸ್ಟ್ ನನ್ನ ಮಕ್ಕಳು ಮುಂಬೈಯಲ್ಲಿ ಇರೋದ್ರಿಂದ
ಅವರಿಗೆ ಊರಿನ ಕಲ್ಚರ್ ತುಂಬ ಕಡಿಮೆ ಗೊತ್ತಿರೋದು. ಆದರೆ ನಾನು ಎಲ್ಲ ಅವರಿಗೆ ತಿಳಿಸ್ತಾ ಬರ್ತಾ ಇದ್ದೀನಿ. ಯಾಕಂದರೆ ಈಗ ಮಾಡಬೇಕು, ಊರಲ್ಲಿ ಈಗ ಮಾಡ್ತಾರೆ, ನಿನ್ನ ಮಾವಂದಿರು ಈಗ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹಾಗೆಲ್ಲ ನಾನು ಕಲಿಸ್ತಾ ಇದ್ದೀನಿ. ಇವಾಗಲೇ ಕಲಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಮಕ್ಕಳ ಲೈಫ್ ಮುಖ್ಯ ಅಂತ ನಾನು ಇದು ಮಾಡ್ತೀನಿ. ಇಲ್ಲಿ ಮೊಸರು ಕ್ಲೀನ್ ಮಾಡುವ ಎಲ್ಲ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಯಾರು ಏನು ಅನ್ಕೋಬೇಡಿ, ಮಿಸ್ಸಿ ಆಗಿ ಕಾಣುತ್ತೆ. ಯಾಕಂದರೆ ಆಗುತ್ತೆ ಒಮ್ಮೊಮ್ಮೆ, ಆ ಕಡೆಯೂ ಕರೀತಾರೆ, ಈ ಕಡೆಯೂ ಕರೀತಾರೆ ಬಾ ಅಂತ. ಇಲ್ಲಿ ನೋಡಿ ನನ್ನ ಪಲ್ಯನೂ ಕೂಡ ರೆಡಿ ಆಯಿತು. ಇಲ್ಲಿ ನೋಡಿ ಪಲ್ಯನೂ ಕೂಡ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಮುಖ ಯಾಕೆ ತೋರಿಸಿಲ್ಲ ಪಲ್ಯ ಅದು ಅನ್ಕೋಬೋದು ನೀವು, ಬೇಡ ಅಂತ ನಾನು ತೋರಿಸಿಲ್ಲ. ಬೇಡ ಅಂತ ಆವಾಗಲೇ ತೋರಿಸಿದ್ದೇನಲ್ವ, ಯಾವಾಗಲೇ ಅಂತಗೆ ಮುಖ ತೋರಿಸೋದಂತ ಮಾಡಿಲ್ಲ. ನೋಡಿ ಇದು ಪಲ್ಯ ರೆಡಿ ಆಯಿತು ನಂದು. ಅದು ಇರಲಿ, ಈಗ ಪಲ್ಯಕ್ಕೆ ಬಾಯಿ ಮುಚ್ಚಿಡುವ. ಇನ್ನೊಂದು ಸರಿ ಕರೆದ್ರು ನೋಡಿ, ಅಲ್ಲಿ ಏನಾದರೂ ಬೇಕಾದರೂ ಹೋಗಬೇಕು, ಇಲ್ಲಿ ಕೂಡ ಮಾಡಬೇಕು, ಎರಡೂ ಕಡೆಯೂ ಮಾಡಬೇಕು. ಇಲ್ಲಿ ನೋಡಿ ನಮಗೆ ಬೇಗ ಹೋಗಬೇಕಿತ್ತು ನನ್ನ ಬಾಬಾಜಿ ಮನೆಗೆ. ಅದಕ್ಕೆ ಇಲ್ಲಿ ಮಶ್ರೂಮ್ ಪಲ್ಯವನ್ನು ಕೂಡ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಮಂದಿ ಮುಂಬೈಯಲ್ಲಿ ಇದ್ದೀರಾ, ನೀವು ಕೂಡ ಆಚರಣೆ ಮಾಡ್ತೀರಾ ಬೇರೆ ಊರಲ್ಲಿ ಇದ್ದುಕೊಂಡು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆಚರಣೆ ಮಾಡ್ತೀನಿ, ನನ್ನ ಮಕ್ಕಳಿಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕಾಗಿ. ಇಲ್ಲಿ ನೋಡಿ ಮತ್ತು ಇದು ಎಂತ ಮಶ್ರೂಮ್ ಹಾಕ್ತಾಯಿದ್ದೀನಿ ನೋಡಿ. ಮಶ್ರೂಮ್ ಹಾಕಿ ಅದನ್ನೊಂದು ಪಲ್ಯ ಥರ ಮಕ್ಕಳು ತುಂಬ ಚೆನ್ನಾಗಿ ತಿಂದರು. ಮಶ್ರೂಮ್ ಪಲ್ಯ ತುಂಬಾ ಟೇಸ್ಟಿಯಾಗಿತ್ತಮ್ಮ, ತುಂಬ ಟೇಸ್ಟು ಆಗಿತ್ತಮ್ಮ, ನನಗೆ ಹೀಗೇ ಮಾಡಿಕೊಡಮ್ಮ ಅಂತ ಇದ್ದ ನನ್ನ ದೊಡ್ಡ ಮಗ. ಸಣ್ಣ ಮಗನಿಗೆ ಏನಾದರೂ ಮಾಡಿ ಅನ್ನದೊಟ್ಟಿಗೆ ಹಾಕಿ ಕಲಿಸಿಕೊಟ್ರೆ ತಿಂದೇ ಬಿಡ್ತಾನೆ. ಹಾಗೆ ಮಾಡಿ ಕೊಟ್ಟು ತಿಂದರು ಅವರಿಬ್ಬರು ಕೂಡ. ತುಂಬ ಟೇಸ್ಟಿಯಾಗಿತ್ತು ಆ ಪಲ್ಯವನ್ನು ಕೂಡ. ಹೀಗೇ ಎಲ್ಲ ಒಂದೊಂದೇ ಕೆಲಸ ಮಾಡ್ತಾ ಇರುವಾಗಲೇ ಅಲ್ಲಿಯೂ ಕೂಡ ಕರೀತಾರೆ, ಇಲ್ಲಿಯೂ ಕೂಡ ಕರೀತಾರೆ ನೋಡಿ. ಮತ್ತೆ ಕರೆದ್ರು, ಮತ್ತೇನು ಹೋದೆ. ಅದೇ ಕೆಲಸ ನನಗೆ ಹೋಗಿ ಬರೋದು. ಇಲ್ಲಿ ನನ್ನ ಯಜಮಾನರು ಇದಕ್ಕೆ ರೆಡಿ ಮಾಡ್ತಿದ್ದಾರೆ ನೋಡಿ. ಈಗ ನಾನು ಇಲ್ಲಿ ನೆಲ ಒಮ್ಮೆ ಒರೆಸಿ ಹೋಗಿದ್ದೆ, ಮತ್ತೆ ವಾಪಸ್ ಒರೆಸ್ಬೇಕಂದ್ರೆ ಎಷ್ಟು ಕಷ್ಟ ಆಗಿರುತ್ತೆ ಅಲ್ವಾ. ಅಷ್ಟು ಕೆಲಸದ ಮಧ್ಯನೂ ಕೂಡ ಮಕ್ಕಳು ಮತ್ತು ಯಜಮಾನರು ಇಬ್ಬರೂ ಕೂಡ ಗಲೀಜೇ ಮಾಡೋದು. ಈಗ ಒರೆಸ್ಕೊಂಡು ಬರ್ತಿದ್ದೀನಿ. ನೆಲ ಒರೆಸೋದು ತುಂಬ ಕೆಲಸ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ ಹಬ್ಬ ಅಂದರೆ. ಆದರೆ ಪಟ್ ಮಾಡಿದೆ ನಾನು. ಯಾವತ್ತೂ ನಾನು ಹಬ್ಬದ ದಿನ ಯಾವುದು ಹೊಲಿಸೋದಿಲ್ಲ, ಎಲ್ಲನೂ ಮಾಡ್ತೀನಿ. ಎಲ್ಲ ಹೂವೆಲ್ಲ ನಿನ್ನೆನೇ ಚೆನ್ನಾಗಿ ಹಾರ ಮಾಡಿ ಇಟ್ಟಿದ್ದೀನಿ. ನಾನೇ ಮಾಡಿದ್ದು, ನಾನು ಓನ್ ಮಾಡಿದ್ದು. ಯಾರು ಅನ್ಕೋಬೇಡಿ ವೇಲ್ ಹಾಕಲಿಲ್ಲ, ಅದು ಹಾಕಲಿಲ್ಲ, ಇದು ಟೈಟ್ ಏನಿಲ್ಲ ಡ್ರೆಸ್, ಅದಕ್ಕೆ ವೇಲ್ ಹಾಕಿಲ್ಲ ನಾನು. ಕೆಲಸ ಮಾಡುವ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಹೂವಿನ ಹಾರ ನಾನೇ ಮಾಡಿದ್ದು. ಇದೆಲ್ಲ ಹೂವಿನ ಹಾರ ಮಾಡಿ ಇದೆಲ್ಲ ತಗೊಂಡು ಬಂದಿದ್ದರು, ರೆಡಿಮೇಡ್ ತಗೊಂಡು ಬಂದ್ವಿ ನಾವು ನಿನ್ನೆ ಹೋಗಿ. ಇದು ಮಾತ್ರ ನಾವೇ ಮಾಡಿದ್ದು ನೋಡಿ. ಇದು ನಾನೇ ಮಾಡಿದ್ದು. ತುಂಬ ಒಂದು 10, 15, 20 ಹಾರ ಮಾಡಿದ್ದೀನಿ. ಅಂಗಡಿಗೆ ಇಲ್ಲಿಗೆ ಅಂತ ಒಟ್ಟಿಗೆ 20 ಹಾರನೂ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು ನಮ್ಮದು ನೋಡಿ, ಇದು ಕೂಡ ನಾನೇ ಮಾಡಿದ್ದು ಹಾರ. ಈ ರೀತಿ ಮಾಡಿದ್ದೀನಿ ನೋಡಿ. ತುಂಬ ಕಷ್ಟ ಆಗಿತ್ತು ಮಾತ್ರ ಹಾರ ಮಾಡಲಿಕ್ಕೆ. ತುಂಬ ಟೈಮು, ತುಂಬ ಮೈಂಡ್ ಫ್ರೆಶ್ ಆಗಿರಬೇಕು, ಇಲ್ಲಾಂದರೆ ಹಾರ ಏನೇನೋ ಆಗುತ್ತೆ. ಇದೊಂದು ಬಾಗಿಲಿಗೆ ಹಾಕುವಂತ ತಂದಿದ್ದೀವಿ ನಾವು. ಇದು ಹಾರ ನೋಡಲಿಕ್ಕೆ ನನಗೆ ಹೂವನ್ನು ನೋಡುವಾಗ ಚೆಂಡು ಹೂವೇ ಸಿಗೋದು, ಮತ್ತು ಸಿಗುತ್ತೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಆದರೆ ಇಲ್ಲಿ ಚೆಂಡು ಹೂವು ಸಿಗೋದು ನೋಡಿ. ಇಲ್ಲಿ ನಾನು ಇದಕ್ಕೆ ಪೂಜೆ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ. ಇದು ನನ್ನ ಯಜಮಾನರು ಇದಕ್ಕೆ ಪೂಜೆ ಮಾಡ್ತಾರೆ. ಒಂದು ಇದು ಮತ್ತು ಇಷ್ಟೆಲ್ಲ ಹಾಕಿ ಪೂಜೆ ಮಾಡ್ತೀನಿ. ನಮಗೆ ಸೌತೆಕಾಯಿ ಸಿಗಲಿಲ್ಲ, ಸೌತೆಕಾಯಿ ಸಿಗೋದಿಲ್ಲ ಅಂತ ಇಲ್ಲಿ. ಕೆಲವೊಂದು ಸಿಗ್ತದೆ ನಮಗೆ, ಕೆಲವೊಂದು ಸಾರಿ ಸಿಗಲ್ಲ. ಯಾಕಂದರೆ ಎಲ್ಲ ದಿನ ಒಂದೇ ಸರಿ ಇರೋದಿಲ್ಲ ಅಲ್ವಾ. ನೋಡಿ ನಾನು ಬಾಗಿಲಿಗೆ ಹಾರ ಹಾಕಿ ಒಂದು ಬಾಗಿಲಿಗೆ ಪೂಜೆ ಮಾಡಿ ಬಂದ್ವಿ. ತುಂಬ ಚೆಂದ ಕಾಣ್ತಿದೆ ನೋಡಿ ಬಾಗಿಲು. ನಮ್ಮದು ಇದು ಬಾಗಿಲು ಮೈನ್ ಡೋರ್ ಇದು. ಇನ್ನೊಂದು ಡೋರಿಗೆ ಹಾಕ್ಲಿಕ್ಕೆ ಆಗಲ್ಲ, ಅದಕ್ಕೆ ಹಾಕಿಲ್ಲ ನಾವು. ಇಲ್ಲಿ ನೋಡಿ ಅಲ್ಲಿ ಬಟ್ಟೆ ಏನಂತ ನೋಡ್ಬೋದು. ಇಲ್ಲಿ ಯಜಮಾನರು ಪೂಜೆ ಮಾಡ್ತಿದ್ದಾರೆ. ಪೂಜೆಗೆ ರೆಡಿ, ಅವರು ಭಟ್ರು ಪೂಜೆ ಮಾಡ್ತಿದ್ದಾರೆ ನೋಡಿ. ನನಗೆ ಬೈಕೊಂಡು ಪೂಜೆ ಮಾಡೋದೇ ಗೊತ್ತಿಲ್ಲ. ಈಗ ಪೂಜೆ ಅವರಿಗೆ ಲೇಟ್ ಆಯ್ತಂತೆ, ಅದಕ್ಕೆ ಬೈಯೋದು ನೋಡಿ. ನಮ್ಮ ದೇವರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿ. ಹಾರವನ್ನು ಎಷ್ಟು ಚೆನ್ನಾಗಿ ನಾನು ರೆಡಿ ಮಾಡಿದ್ದೆ ನೋಡಿ. ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟು ಫೋಟೋ ಇಟ್ಟಿದ್ದೀವಿ, ಯಾಕಂದರೆ ಎಲ್ಲ ಕಡೆಗೆ ಹೋಗಿ ಒಂದೊಂದು ಫೋಟೋ ತರ್ತೀವಿ ನೋಡಿ. ಮಗನನ್ನು ಮುಂದೆ ನಿಲ್ಲಿಸಿದ್ದೀನಿ, ಅವನಿಗೆ ತಿಳಿಬೇಕು ಏನು ಮಾಡ್ತಿದ್ದಾರೆ ಪಪ್ಪ, ಏನೆಲ್ಲ ಮಾಡ್ತಿದ್ದಾರೆ ಅಂತ ಅವನಿಗೆ ತಿಳಿಬೇಕಂತ ನಾನು ಮುಂದೆ ನಿಲ್ಲಿಸಿ ಅವನಿಗೆ ಇದು ಗಂಟೆ ಕೊಟ್ಟಿದ್ದೀನಿ ಬಾರಿಸು ಅಂತ. ಅಯ್ಯೋ ದೇವರೇ,
ಈಗಿನ ಮಗಳು ಮೊಬೈಲ್ ಕೊಟ್ಟರೆ ಚೆನ್ನಾಗಿ ಬಾರಿಸ್ತಾರೆ. ನಾನು ಮೊಬೈಲ್ ಏನು ಕೊಟ್ಟಿಲ್ಲ, ಬಾರಿಸಂದರೆ ಬಾರಿಸ್ಬೇಕು ಅಷ್ಟೇ, ಹೋಗು ಅಂದೆ. ಮತ್ತೆ ಸಿಟ್ಟಲ್ಲೇ ಹೋಗಿ ನಿಂತ. ಮತ್ತೆ ದೇವರು ಅನ್ನೋ ಬುದ್ಧಿ ಕೊಟ್ಟರು ಅಂತ ಖುಷಿಯಲ್ಲೇ ಇದ್ದ. ಇದು ಮಾಡಿ ಸಣ್ಣವನು ಕೂತ್ಕೊಂಡು ಏನೋ ಮಾಡ್ತಿದ್ದಾನೆ, ಅವನನ್ನು ತೋರಿಸೇ ಇಲ್ಲ ನಾನು. ನೋಡಿ ಇವರು ಪೂಜೆ ಮಾಡ್ತಿದ್ದಾರೆ. ಆದರೆ ಇದ್ದಾನೆ ಹಿಂದ್ಗಡೆನೇ ಇದ್ದಾನೆ ಸಣ್ಣವನು ಕೂಡ ಹಿಂದ್ಗಡೆನೇ ಇದ್ದಾನೆ. ಅವನು ಮೊಬೈಲ್ ತೊಗೊಂಡು ಪಪ್ಪಂದು ತುಂಬ ಇದು ಒಂದು. ನೋಡಿ ಇಲ್ಲಿ ನಾನು ಪಲ್ಯ ಏನು ಮಾಡಿದ್ದೀನಿ, ಬೀನ್ಸ್ ಪಲ್ಯ. ನೋಡಿ ಬೀನ್ಸ್ ಪಲ್ಯ ನಾವು ಮಾಡಿದ್ದೀನಿ. ಯಜಮಾನ್ರು ಟಿಫಿನ್ಗೆ ತಗೊಂಡು ಹೋದರು, ಅದಕ್ಕೆ ಬೀನ್ಸ್ ಪಲ್ಯ. ಹಾಗೆಯೇ ರಸಮ್, ಟೊಮೆಟೊ ರಸಮ್ ಕೂಡ ಮಾಡಿದ್ದೀನಿ ನೋಡಿ. ಹಾಗೆಯೇ ಪಾಯಸ ಕೂಡ ಮಾಡಿದ್ದೀನಿ ಗೊತ್ತಾ, ಅಷ್ಟು ಮಾಡಿದ್ದೀನಿ ನೋಡಿ. ಹಾಗೆಯೇ ಮಶ್ರೂಮ್ ಪಲ್ಯನೂ ಕೂಡ ಮಾಡಿದ್ದೀನಿ. ಹಾಗೆ ಇದೊಂದು ಮಾಡಲಿಕ್ಕೆ ಉಂಟು, ಇದೊಂದು ಊಟದ ಟೈಮಲ್ಲಿ ಮಾಡುವಂಥ ಸುಮ್ಮನೆ ಅದೇ ನಿಮಗೆ